Hello everyone, this is Sahana, your social science tutor from Parikshi. So ಇವತ್ತು ನಾವು ನಮ್ಮ ಮೊದಲನೇ ಚಾಪ್ಟರ್ ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದು ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ಈ ರಿವಿಷನ್ನ ನಾನು ಐವ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಸೊ 2 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಒಂದು ಏನಪ್ಪ ಅಂತ ಅಂದರೆ ಯುರೋಪಿಯನರು ಯಾರ್ಯಾರು ಬಂದರು, ಸೊ ಅವ್ರ ಬಗ್ಗೆ ಒಂದು ರಿವಿಷನ್ ಕ್ಲಾಸು, ಅದು ಇವತ್ತು ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ಬಂದುಬಿಟ್ಟು ಬರೀ ವಾರ್ಸ್, ಕಾರ್ನಾಟಿಕ್ ವಾರ್ಸು, ಬಕ್ಸರ್ ಹಾಗೂ ಪ್ಲಾಸಿ ಬ್ಯಾಟಲ್ಸ್ ಏನಿದೆ, ಸೊ ಇದ್ರದ್ದು ಒಂದು ರಿವಿಷನ್ ಕ್ಲಾಸ್ನ ಮಾಡ್ತೀನಿ. ಓಕೆನಾ? ಸೊ ಇವತ್ತೇನಪ್ಪ ಅಂತಂದರೆ ರಿವಿಷನ್ ಆಫ್ ಯುರೋಪಿಯನ್ಸ್ ಆಯಿತಾ. ಸೊ ಯಾರ್ಯಾರು ಯುರೋಪಿಯನ್ಸ್ ಬಂದರು, ಪೋರ್ಚುಗೀಸು, ಡಚ್ಚು, ಇಂಗ್ಲೀಷ್, ಫ್ರೆಂಚು, ಸೊ ಇವ್ರ ಬಗ್ಗೆ ರಿವಿಷನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಏನಿದೆ, ದ ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ ಫಸ್ಟು, ಎಸ್, and the new sea route to India, the Portuguese, Dutch, English, French, timeline, ಅಂದರೆ ನೀವು ಈ ಟೈಮ್ಲೈನಲ್ಲಿ ಡೇಟ್ಸ್ ಓದ್ತೀರಾ, ಆ್ಯಂಡ್ ನೇಮ್ಸ್ ಟು ರಿಮೆಂಬರ್. ಸೊ ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ವಿಡಿಯೋ ಕೊನೆವರೆಗೂ ನೋಡಬೇಕು, ಬಿಕಾಸ್ ಈ ಸ್ಲೈಡ್ಸ್ ಪ್ಲೇ ಅ ವೆರಿ 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 ಮೇಜರ್ ರೋಲ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಆಯಿತಾ. ಸೊ ಫಸ್ಟ್ ಇವೆರಡು ಬಂದುಬಿಟ್ಟು ರೀಸನ್ನು, ಯಾಕೆ ಅವ್ರು ಬಂದರು ಅಂತ. ಆಮೇಲೆ ಇವ್ರು 4 ಜನ ಬಂದ್ರಲ್ವ, ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋದು, ಆ್ಯಂಡ್ ಇದ್ರದ್ದೆಲ್ಲನೂ ಟೈಮ್ ಲೈನ್ ಅಂದರೆ ಡೇಟ್ಸು, ನೇಮ್ಸು, ಏನೇನು ಇಂಪಾರ್ಟೆಂಟ್ ಇದೆ ಅಂತ ಈ 2 ಸ್ಲೈಡ್ಸಲ್ಲಿ ನೋಡ್ತೀವಿ. ಅರ್ಥ ಆಯ್ತಲ್ಲ? ಎಸ್. ಸೊ ಇವಾಗ ಫಸ್ಟ್ ದ ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್. ಎಸ್. ಸೊ ಬೇಸಿಕಲಿ ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋದು ನಮ್ಮ ಮಿಡಲ್ ಈಸ್ಟಲ್ಲಿರುತ್ತೆ, ಅಂದರೆ ಯುರೋಪ್ಗೆ ತುಂಬ ಹತ್ತಿರ ಆಗಿರೋ ಅಂಥ ಒಂದು ಪ್ರದೇಶ ಕಾನ್ಸ್ಟ್ಯಾಂಟಿನೋಪಲ್ ಆಗಿರುತ್ತೆ. ಸೊ ಯುರೋಪಿಂದ ಮಿಡಲ್ ಈಸ್ಟಿಂದ ಏಷ್ಯಾ, ಸೊ ಈ ಥರ ಒಂದು ಟ್ರೇಡ್ ಆಗೋದಕ್ಕೆ, ಅಂದರೆ ವ್ಯಾಪಾರ ಆಗೋದಕ್ಕೆ ತುಂಬ ಹೆಲ್ಪ್ ಆಗ್ತಾಯಿತ್ತು. ಸೊ ಅದನ್ನೇ ನಾವು ಕಾನ್ಸ್ಟ್ಯಾಂಟಿನೋಪಲ್, ವಿಚ್ ಇಸ್ ದ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್, ಅಥವಾ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತಾ ಇದ್ವಿ. ಸೊ ಅದು ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಬಟ್ ಇದಕ್ಕೇನಾಯ್ತಪ್ಪ ಅಂತ ಅಂದರೆ, ಆಟೋಮನ್ ಟರ್ಕ್ಸ್ ಯಾರಿದ್ದಾರೆ ಅವ್ರು ಬಂದುಬಿಟ್ಟು ಈ ಒಂದು ಕಾನ್ಸ್ಟ್ಯಾಂಟಿನೋಪಲ್ನ ಕಾಂಕರ್ ಮಾಡ್ತಾರೆ, ಅವರು ಒಂದು ವಶಪಡಿಸ್ಕೋತಾರೆ. ಸೊ ಅದು ಬೈಜಾಂಟಿಯಮ್ ಎಂಪೈರ್ ಅವ್ರದ್ದಾಗಿತ್ತು. ಬಟ್ ಇವ್ರು ಬಂದು ಅದನ್ನು ವಶಪಡಿಸ್ಕೊಂಡಾಗ ಟ್ಯಾಕ್ಸಸ್, ಕಂದಾಯ ಏನಿರುತ್ತೆ, ಯಾವುದೇ ಒಂದು ಗೂಡು ಆ ಕಡೆ ಅಥವಾ ಈ ಕಡೆಗೆ ಹೋಗ್ತಾ ಇದೆ ಅಂತ ಅಂದರೆ, ಇಂಪೋರ್ಟು ಎಕ್ಸ್ಪೋರ್ಟ್ ಏನೋ ಒಂದು ಆಗ್ತಾ ಇದೆ ಅಂತ ಅಂದರೆ, ಸೊ ಅದ್ರದ್ದು ಕಂದಾಯ ನಾವು ಕಟ್ಟಲೇಬೇಕು. ಆ ಕಂದಾಯ ಕಟ್ಟೋದನ್ನು ಜಾಸ್ತಿ ಮಾಡಿಬಿಡ್ತಾರೆ ಇವರು. ಸೊ ಆ ಥರ ಜಾಸ್ತಿ ಮಾಡಿದಾಗ ಇವರು ಅಲ್ಲಿ ಅಷ್ಟು ದೂರದಿಂದ ತೊಗೊಬರೋದು ಮತ್ತು ತೊಗೊಂಡು ಹೋಗೋದು, ಇದೆಲ್ಲ ಅವ್ರಿಗೆ ಅಲ್ಲಿ ಕಂದಾಯ ಕಟ್ಟೋದಕ್ಕೆ ಆಗೋಗ್ತಾಯಿತ್ತು. ಏನು ಲಾಭ ಅನ್ನೋದು ಇವ್ರು ನೋಡಲಿಲ್ಲ. ಸೊ ಈ ಥರ ಆಗಿದ್ದ ಕಾರಣ ಅವ್ರು ಏನು ಮಾಡ್ತಾರೆ, ಇಲ್ಲ ಈ ಥರನೇ ಇದ್ದರೆ ಆಗೋದಿಲ್ಲ, ನಮಗೇನು ಲಾಭ ಸಿಗೋದಿಲ್ಲ, ಇವ್ರು ಕಾಂಕರ್ ಮಾಡಿದರೆ ಏನು, ನಾವು ಇನ್ನೊಂದು ರೂಟ್ ಯಾವುದಾದ್ರೂ ನೋಡೋಣ ಅಂತ ಅವರು ಹುಡ್ಕೋದೆ ದ ನ್ಯೂ ಸಿ ರೂಟ್, ಆಯಿತಾ. ಸೊ ಇದನ್ನು ನಾನು ಮತ್ತೆ ಟೆಕ್ಸ್ಟಲ್ಲಿ ಹಾಕಿದ್ದೀನಿ. ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ಕಾನ್ಸ್ಟ್ಯಾಂಟಿನೋಪಲ್, increase the tax, Europeans wanted to break the Italian monopoly, founded the new sea route. ಸೊ ಆವಾಗ ಇಟಾಲಿಯನ್ಸ್ ಅವ್ರದ್ದು ಎತ್ತಿದ ಕೈ ಇತ್ತು. ಸೊ ಯುರೋಪಿಯನರಿಗೆ ಅದಿಷ್ಟ ಆಗ್ತಾ ಇರಲಿಲ್ಲ. ಸೊ ನಮ್ಮದೇ ಎತ್ತಿದ ಕೈ ಇರಬೇಕು, ನಮ್ಮದೇ ಮೋನೋಪೊಲಿ ಇರಬೇಕು ಅಂತ ಅವ್ರು ಏನು ಮಾಡ್ತಾರೆ, ಹೊಸ ಸಿ ರೂಟ್ನ ಕಂಡುಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಬಂದುಬಿಟ್ಟು ಪೋರ್ಚುಗೀಸ್ ಅವರು, ಅದರಲ್ಲೂ ನಿಮಗೆ ಸ್ಪೆಸಿಫಿಕ್ ಆಗಿ ವಾಸ್ಕೋ ಡ ಗಾಮ ಅವರು, ಆಯಿತಾ. ಸೊ ಇವರೇನು ಮಾಡ್ತಾರೆ, ಇವರ ಒಂದು ಜಾಗ ಯಾವುದದು, ಲಿಸ್ಬನ್, ಪೋರ್ಚುಗೀಸ್ನ ಕ್ಯಾಪಿಟಲ್ ಇದು, ಪೋರ್ಚುಗಲ್ದ ಕ್ಯಾಪಿಟಲ್ ಇದು, ಇವತ್ತಿಗೂ ಅದೇ ಕ್ಯಾಪಿಟಲ್ ಆಗಿದೆ. ಸೊ ಅಲ್ಲಿಂದ ಕಪಾಡು, ಆಯಿತಾ. ಸೊ ಇಲ್ಲಿಂದ ಲಿಸ್ಬನ್ನಿಂದ ಕಪಾಡು. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಲಿಸ್ಬನ್ ಆ್ಯಂಡ್ ಇಲ್ಲಿ ಕಪಾಡು, ಕ್ಯಾಲಿಕಟ್ಟಲ್ಲಿರುವಂಥ ಜಾಗ ಇದು. ಸೊ ಇಲ್ಲಿಂದ ಇಲ್ಲಿಗೆ ವಾಸ್ಕೋ ಡ ಗಾಮ ಅವರು ಒಂದು ಸಿ ರೂಟ್ನ ಕಂಡು ಹಿಡಿತಾರೆ, ಆಯಿತಾ. ಸೊ ಯಾರು ಕಂಡು ಹಿಡಿಯೋದು, ವಾಸ್ಕೋ ಡ ಗಾಮ ಇವರೇ, ಆಯಿತಾ. ಸೊ ವಾಸ್ಕೋ ಡ ಗಾಮ ಅವ್ರು ಕಂಡು ಹಿಡಿತಾರೆ. ಅಂದರೆ ಫಸ್ಟ್ ನಮ್ಮ ದೇಶಕ್ಕೆ ಬರೋದು ಪೋರ್ಚುಗೀಸ್ ಅವರೇ ಅಲ್ವಾ. ಅದಾದಮೇಲೆ ಡಚ್ ಅವ್ರು ಬರ್ತಾರೆ, ಅದಾದಮೇಲೆ ಇಂಗ್ಲೀಷು, ಅದಾದಮೇಲೆ ಫ್ರೆಂಚ್ ಅವರು. ಸೊ ಈ ಒಂದು ಪ್ರಯತ್ನದಲ್ಲಿ ಸೊ ಸುಮ್ಮನೆ ಅವ್ರೇನು ಈಸಿಯಾಗಿ ಬರೋಕ್ಕಾಗಲಿಲ್ಲ. ಸೊ ಈ ಒಂದು ಪ್ರಯತ್ನದಲ್ಲಿ ಅವ್ರಿಗೆ 3 ವಸ್ತುಗಳಿದ್ವು. ಅದು ಅವ್ರಿಗೆ ತುಂಬ ಲಾಭಕರವಾಗಿತ್ತು. ಏನಪ್ಪ 3 ವಸ್ತುಗಳು ಅಂತಂದರೆ, ಕಾಂಪಸ್, ಆಸ್ಟ್ರಲೇಬ್ ಮತ್ತು ಗನ್ ಪೌಡರ್. ಕಾಂಪಸ್ ಏನಪ್ಪ ಅಂತಂದರೆ ಡೈರೆಕ್ಷನ್ ತೋರಿಸ್ತಾ ಇತ್ತು, ಯಾವ ದಿಕ್ಕಲ್ಲಿದ್ದೀವಿ ಅಂತ. ಆಸ್ಟ್ರಲೇಬ್ ಏನಪ್ಪ ಅಂತಂದರೆ ಇದರಿಂದ ತುಂಬ ಉಪಯೋಗಗಳು. ಸೊ ಯಾವ ಟೈಮು, ಯಾವ ದಿನ, ಯಾವ ವರ್ಷ, ಯಾವ ತಿಂಗಳು, ಆಮೇಲೆ ನಾವು ಲೈಕ್ ಯಾವ ಲಾಂಜಿಟ್ಯೂಡು, ಯಾವ ಲ್ಯಾಟಿಟ್ಯೂಡ್, ಇದೆಲ್ಲನೂ ತೋರಿಸ್ತಾ ಇತ್ತು ಆಸ್ಟ್ರಲೇಬು.
ಆವಾಗಿನ ಕಾಲದಲ್ಲಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದರೆ ಮೊಬೈಲ್ ಫೋನ್ಸ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ ಅಲ್ವಾ. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ಸೇ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಯಿತು. ಅದಾದಮೇಲೆ ಗನ್ ಪೌಡರ್ ಏನಪ್ಪ ಅಂತಂದರೆ ಬ್ಲಾಸ್ಟ್ ಮಾಡೋದಕ್ಕೆ. ಇವಾಗ ನಾನು ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದರೆ ನನ್ನ ಹಿಂದೆಗಡೆ ಯಾರೋ ನನ್ನನ್ನು ಕಾಪಿ ಮಾಡ್ಕೊಂಡು ಬರ್ತಾಯಿದ್ರೆ, ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರೆ ಅದಾಗೋದಿಲ್ಲ ಅಲ್ಲ. ಸೊ ಯಾರಾದರೂ ನನ್ನ ಒಂದು ಕಾಂಪಿಟೇಷನ್ಗೆ ಬರ್ತಾಯಿದ್ದಾರೆ ಅಂತ ಅಂದರೆ ಅವ್ರಿಗೆ ಬ್ಲಾಸ್ಟ್ ಮಾಡೋದಕ್ಕೆ ಗನ್ ಪೌಡರು, ಆಯಿತಾ. ಸೊ ಇವು ಮೂರೂ ಆವಾಗಿನ ಕಾಲದಲ್ಲಿ ಕಂಡುಹಿಡಿತಾರೆ. ಆ್ಯಂಡ್ ಇದು ಒಂದು ಇಂಪಿಟೀಸ್ ಥರ, ಅಂದರೆ ನನಗೆ ಇನ್ನೂ ನಾನು ಮಾಡೋ ಕೆಲಸಕ್ಕೆ ಪ್ರೋತ್ಸಾಹ ಮಾಡೋ ಥರ ಇವು ಮೂರೂ ನಡ್ಕೊಳ್ಳುತ್ತೆ, ಕಾಂಪಸ್, ಆಸ್ಟ್ರೋಲೇಬ್ ಮತ್ತು ಗನ್ ಪೌಡರ್, ಆಯಿತಾ. ಸೊ ಇದನ್ನೆಲ್ಲ ಇಟ್ಕೊಂಡೆ ವಾಸ್ಕೋ ಡ ಗಾಮ ಅವರು ಲಿಸ್ಬನ್ ಟು ಕಪಾಡು ಬರ್ತಾರೆ. ಓಕೆ, ಸೊ ಫಸ್ಟ್ ಯಾರು ಬರೋದು, ಯಾರು ಹೇಳಿದೆ ನಾನು, ಪೋರ್ಚುಗೀಸ್ ಅಲ್ವಾ. ಸೊ ಪೋರ್ಚುಗೀಸಲ್ಲಿ ಫಸ್ಟ್ ಬರೋದು ವಾಸ್ಕೋ ಡ ಗಾಮ ಅವರು. ಸೊ ಲಿಸ್ಬನ್ ಟು ಕಪಾಡು ಬರ್ತಾರೆ. ಸೊ ಹೀ ರೀಎಸ್ಟ್ಯಾಬ್ಲಿಷ್ಡ್ ಟ್ರೇಡ್. ರೀಎಸ್ಟ್ಯಾಬ್ಲಿಷ್ ಅಂತ ಯಾಕೆ ಹೇಳ್ತೀವಿ ನಾವು, ಟ್ರೇಡ್ ಅನ್ನೋದು ಆಲ್ರೆಡಿ ಎಸ್ಟ್ಯಾಬ್ಲಿಷ್ ಆಗಿದೆ, ಅಂದರೆ ವ್ಯಾಪಾರ ಅನ್ನೋದು ಆಲ್ರೆಡಿ ಇದೆ, ಇಂಡಿಯಾ ಹಾಗೂ ಯುರೋಪಿಯನ್ನರ ನಡುವೆ ಆಲ್ರೆಡಿ ಇತ್ತು. ಯಾವುದ್ರ ಮೂಲಕ, ಕಾನ್ಸ್ಟ್ಯಾಂಟಿನೋಪಲ್ನ ಮೂಲಕ. ಬಟ್ ಅದಿವಾಗ ಸ್ಟಾಪ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಸಿ ರೂಟ್ ಹುಡುಕಿ ಮತ್ತೆ ವ್ಯಾಪಾರನ ಸ್ಟಾರ್ಟ್ ಮಾಡ್ತಾರೆ. ಹೊಸದಾಗೇನು ಸ್ಟಾರ್ಟ್ ಮಾಡೋದಲ್ಲ, ಸಿ ರೂಟ್ ಮಾತ್ರ ಹೊಸದು, ಬಟ್ ವ್ಯಾಪಾರ ಹಳೇದೇ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ನಾವು ರೀಎಸ್ಟ್ಯಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ರೀಎಸ್ಟ್ಯಾಬ್ಲಿಷ್ಡ್ ಅಂತ ಹೇಳ್ತೀವಿ, ಆಯಿತಾ. ಆಮೇಲೆ ಬರೋರೆ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಸೊ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾಗೆ ಒಂದು ಪಾಲಿಸಿನ, ಒಂದು ನೀತಿನ ಹೇಳ್ತಾರೆ ಅವರು. ಅದೇನಪ್ಪ ಅಂತಂದರೆ ಬ್ಲೂ ವಾಟರ್ ಪಾಲಿಸಿ. ಬ್ಲೂ ವಾಟರ್ ಪಾಲಿಸಿ ಏನು ನೆನಪಿದೆಯಾ ಮಕ್ಕಳೇ? ಬ್ಲೂ ವಾಟರ್ ಪಾಲಿಸಿ, ಸೊ ಇವಾಗ ನೀರಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲ ನನ್ನ ಅಸ್ತಿತ್ವದಲ್ಲಿರಬೇಕು, ಅದೆಲ್ಲ ನನ್ನ ಕಂಟ್ರೋಲಲ್ಲಿರಬೇಕು. ಅಲ್ಲಿ ಏನಾದರೂ ಒಂದು ವ್ಯಾಪಾರ ನಡೀತಾ ಇದೆಯಾ, ಒಂದು ವಸ್ತು ಹೊರಗಡೆ ಹೋಗ್ತಾ ಇದೆ, ಒಳಗಡೆ ಬರ್ತಾ ಇದೆ, ಈ ಥರ ಏನೇ ಆದ್ರೂ ನನಗೆ ಗೊತ್ತಾಗಬೇಕು, ನನಗೆ ಅಂತ ಅಂದರೆ ಪೋರ್ಚುಗೀಸ್ಗೆ ಗೊತ್ತಾಗಬೇಕು ಅಂತ, ನಂದೇ ಎತ್ತಿದ ಕೈ ಇರಬೇಕು ಅಂತ. ಅದು ಬ್ಲೂ ವಾಟರ್ ಪಾಲಿಸಿ. ಸೊ ಅದನ್ನು ಇವರು ಸ್ಟಾರ್ಟ್ ಮಾಡ್ತಾರೆ, ಯಾರು, ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಅವರು. ಇವರಾದ್ಮೇಲೆ ಬರೋ ಅಂಥವ್ರು ಯಾರು, ಆಲ್ಫಾನ್ಸೋ ಡಿ ಆಲ್ಬಕರ್ಕಿ ಅಂತ. ಸೊ ಇವರೇನು ಮಾಡ್ತಾರೆ ಅಪ್ಪ ಅಂತ ಅಂದರೆ ಗೋವಾನ ವಶಪಡಿಸ್ಕೋತಾರೆ. ಯಾರಿಂದ? ಟುಕ್ ಗೋವಾ ಫ್ರಮ್ ದ ಸುಲ್ತಾನ್ ಆಫ್ ಬಿಜಾಪುರ್. ಸೊ ಅವ್ರು ಗೋವಾದು ಪೋರ್ಚುಗೀಸ್ದು ಸ್ಟ್ಯಾಂಪ್ ಹೇಗೆ ಹಾಕ್ತಾರೆ ಗೋವಾ ಮೇಲೆ ಅಂತಂದರೆ, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ ಮೇಲೂ ಪೋರ್ಚುಗೀಸ್ ಅವ್ರು ಬಿಡೋದಿಲ್ಲ ಗೋವಾನ, ಆಯಿತಾ. ಸೊ ನಾನು ಆಲ್ರೆಡಿ ನನ್ನ ಕ್ಲಾಸಸಲ್ಲಿ ಹೇಳಿದ್ದೀನಿ ಹೇಗೆ ಲಿಬರೇಷನ್ ಆಫ್ ಗೋವಾ ಆಯಿತು ಪೋರ್ಚುಗೀಸಿಂದ ಅಂತ. ಸೊ ಅಷ್ಟು ಸ್ಟ್ರಾಂಗಾಗಿ, ಅಷ್ಟು ರೂಟೆಡ್ ಆಗಿ ಅವರು ಗೋವಾನ ಅವರ ಒಂದು ವಶಕ್ಕೆ ಪಡಿಸ್ಕೋತಾರೆ. ಸೊ ಇಂಡಿಯಾದಲ್ಲಿ ಅವರ ಒಂದು ಲೈಕ್ ಅವರು ಅಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ವಾಸ್ಕೋ ಡ ಗಾಮ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾಗಿಂತ 100 ಪಟ್ಟು ಜಾಸ್ತಿ ಆಲ್ಫಾನ್ಸೋ ಡಿ ಆಲ್ಬಕರ್ಕಿ ಅಂತ, ಆಯಿತಾ. ಸೊ ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಸೊ ಫೌಂಡರ್ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ. So he was the founder of Portuguese in India. Next, the Dutch. ಸೊ ಇದು ಬಂದ್ಬಿಟ್ಟು ನಾನು ಒಂದು ಕ್ವೆಶ್ಚನ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ರಿವಿಷನ್ ಸ್ಲೈಡ್ಸಲ್ಲಿ ಮಾಡಿದ್ದೆ ಇದನ್ನು. ಸೊ ಆ ಅಂದರೆ ನಾನು ಈಗ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಕ್ವೆಶ್ಚನ್ ಬಂದ್ರೂ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ. ಸೊ ಎಕ್ಸ್ಪ್ಲೇನ್ ಹೌ ಮಾರ್ತಾಂಡ ವರ್ಮ ಚೆಕ್ ದ ಡಚ್. ಸೊ ಡಚ್ ಅವ್ರನ್ನ ಹೇಗೆ ಕಳಿಸಿದ್ರು ಇಂಡಿಯಾದಿಂದ ಅಂತ. ಸೊ ಇಡೀ ಒಂದು ಪ್ಯಾರಾದಲ್ಲಿ ಇರೋದು ಅದೇ, ಆಯಿತಾ. ಸೊ ಅದನ್ನು ನಾನು ಮ್ಯಾಪ್ಸ್ನ ಮೂಲಕ, ಆ್ಯನಿಮೇಷನ್ನ ಮೂಲಕ ತೋರಿಸ್ತಾ ಹೋಗ್ತೀನಿ. ಸೊ ಮಾರ್ತಾಂಡ ವರ್ಮ ಅವರು ಟ್ರಾವೆನ್ಕೋರ್ ಏನಿದೆ ಅದ್ರ ಜೊತೆಗೆ ಅದ್ರ ಸುತ್ತಮುತ್ತ ಇರೋ ಪ್ರದೇಶಗಳನ್ನ ಕೂಡ ಅವರ ಒಂದು ಕಂಟ್ರೋಲಿಗೆ ತೊಗೊಂಡಿದ್ರು. ಅದರಲ್ಲೂ ಮೇಯ್ನಾಗಿ ಇದೇನಿದು ಪೆಪ್ಪರ್ ಪ್ಲ್ಯಾಂಟ್ ಇದು. ಸೊ ಅದರಲ್ಲೂ ಮೇಯ್ನಾಗಿ ಪೆಪ್ಪರ್ ಏನಿದೆ, ಆಯಿತಾ. ಸೊ ಈ ಪೆಪ್ಪರ್ ಬೆಳೆಸೋ ಅಂಥ ಜಾಗಗಳನ್ನ ಅವರ ಒಂದು ಕಂಟ್ರೋಲ್ಗೆ ತೊಗೊಂಡಿದ್ರು, ಅಂದರೆ ಆಕ್ಯುಪೈ ಮಾಡಿದ್ರು, ಅವ್ರ ವಶಕ್ಕೆ ತೊಗೊಂಡಿದ್ರು. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ, ಮಾರ್ತಾಂಡ ವರ್ಮ ಅವರು ಇಷ್ಟೆಲ್ಲ ಇದನ್ನೆಲ್ಲ ಆಕ್ಯುಪೈ ಮಾಡಿ, ಪೆಪ್ಪರ್ ಬೆಳೆಸೋ ಅಂಥ ಜಾಗಗಳನ್ನ ಆಕ್ಯುಪೈ ಮಾಡಿ. ಬಿಕಾಸ್ ಪೆಪ್ಪರ್ ಯಾಕಪ್ಪ ಅಂತಂದರೆ ಮೋಸ್ಟ್ ವಾಂಟೆಡ್ ಸ್ಪೈಸ್ ಅದು. ಸೊ ಸ್ಪೈಸಸ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅದರಲ್ಲೂ ಪೆಪ್ಪರ್ ಅನ್ನೋದು ದ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಸ್ಪೈಸ್ ಆಗಿತ್ತು, ಒಂದು ಮಸಾಲ ಪದಾರ್ಥ ಆಗಿತ್ತು. ಸೊ ಅದರಿಂದ ಪ್ರಾಫಿಟ್ಸ್, ಲಾಭಗಳನ್ನೋದು ಜಾಸ್ತಿ ಇತ್ತು. ಸೊ ಹಾಗಾಗಿ ಡಚ್ ಅವ್ರು ಅದಕ್ಕೋಸ್ಕರನೇ ಬಂದರು, ಇಲ್ಲ ನಾನು ಅದನ್ನು ಯಾರಿಗೂ ಕೊಡೋದಿಲ್ಲ ಅಂತ ಇವ್ರು ಏನು ಮಾಡ್ತಾರೆ, ಅವರ ಒಂದು ವಶಕ್ಕೆ ಪಡ್ಕೋತಾರೆ. ಆವಾಗ ಏನಾಗುತ್ತೆ ಅಂತ ಅಂದರೆ, ಡಚ್ ಅವರು ಇವ್ರ ಮೇಲೆ
ಯುದ್ಧಕ್ಕೆ ಬರ್ತಾರೆ. ಯಾಕಂದರೆ ಇದನ್ನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದು ಡಚ್ ಅವರು, ಬಟ್ ಇವ್ರು ಯಾರೋ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಇದ್ರೆ ಹೆಂಗಪ್ಪ ಅಂತ ಇವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಸೊ ಮಾರ್ತಾಂಡ ವರ್ಮ ಅವ್ರ ಮೇಲೆ ಯುದ್ಧಕ್ಕೆ ಹೋಗೋದು ಬರೀ ಡಚ್ ಅವರಲ್ಲ, ಒಂದು 4 ಪ್ರಿನ್ಸಿಪಾಲಿಟೀಸ್ ಇರುತ್ತೆ. ಪ್ರಿನ್ಸಿಪಾಲಿಟೀಸ್ ಅಂತ ಅಂದರೆ ಚಿಕ್ಕ ಚಿಕ್ಕ ಪ್ರಾವಿನ್ಸಸ್ಸು, ಚಿಕ್ಕ ಚಿಕ್ಕ ರಾಜ್ಯಗಳು. ಸೊ ಅಲ್ಲಿನ ರಾಜರನ್ನ ಮಾತಾಡಿಸ್ಕೊಂಡು ಇವ್ರು 4 ಜನ ಡಚ್ ಅವ್ರ ಜೊತೆ ಸೇರಿ ಟ್ರಾವೆನ್ಕೋರ್ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಟ್ರಾವೆನ್ಕೋರ್ ಮೇಲೆ ಯುದ್ಧಕ್ಕೆ ಹೋದಾಗ ಆಬ್ವಿಯಸ್ಲಿ ಅವ್ರು ಸೋತೋಗ್ತಾರೆ. ಮಾರ್ತಾಂಡ ವರ್ಮ ಅವರು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ನಾನು ನನ್ನ ರಾಜ್ಯ ಏನಿದೆ ಅದನ್ನು ನಾನು ತುಂಬ ಅಂದರೆ ತುಂಬ ವಿಸ್ತರಣೆ ಮಾಡಬೇಕು ಅಂತ 50,000 ಸೋಲ್ಜರ್ಸ್ನ ಅವರೊಂದು ಆರ್ಮಿಯಲ್ಲಿ ಸೇರಿಸ್ಕೊಂಡಿರ್ತಾರೆ. ಸೊ ಅವ್ರ ಆರ್ಮಿ ಬೇಸಿಕಲಿ ತುಂಬ ದೊಡ್ಡದಾಗಿರುತ್ತೆ, ಆಯಿತಾ. ಸೊ ಇವ್ರನ್ನ ಸೋಲಿಸ್ಬಿಟ್ಟು 2 ಟ್ರೇಡಿಂಗ್ ಸೆಂಟರ್ಸ್ ಏನಿದೆ, ಆ 2 ಟ್ರೇಡಿಂಗ್ ಸೆಂಟರ್ಸ್ ಇವ್ರನ್ನ ಸೋಲ್ಸೋದಲ್ದಿರ ಆ 2 ಟ್ರೇಡಿಂಗ್ ಸೆಂಟರ್ಸ್ನ ಕೂಡ ಅವರ ಒಂದು ವಶಕ್ಕೆ ಪಡಿಸ್ಕೋತಾರೆ. ಅದು ಯಾವುದಪ್ಪ ಅಂತಂದರೆ ನೆಡುಮಂಗಳಂ ಹಾಗೂ ಕೊಟ್ಟಾರಕರ ಅಂತ 2 ಟ್ರೇಡಿಂಗ್ ಸೆಂಟರ್ಸು. ಸೊ ಇವ್ರೇನು ಮಾಡ್ತಾರೆ, ನೆಕ್ಸ್ಟು ಡಚ್ನ ಸೋಲಿಸ್ತಾರೆ. ಸೊ ಡಚ್ ಏನು ಮಾಡುತ್ತೆ, ಸೊ ಡಚ್ ವಾಪಸ್ ಹೋಗುತ್ತೆ, ಆಯಿತಾ. ಸೊ ವಾಪಸ್ ಹೋದ್ಮೇಲೆ ಡಚ್ ಅವರು ಹಾಗೂ ಇಲ್ಲಿ ನೋಡ್ಬೋದಲ್ಲ ಈ ಸಿಂಬಲ್ಲು ಕೊಟ್ಟಾರಕರ, ಸೊ ಅದು ಟ್ರೇಡಿಂಗ್ ಸೆಂಟರು. ಸೊ ಡಚ್ಚು ಮತ್ತು ಕೊಟ್ಟಾರಕರ ಏನು ಮಾಡ್ತಾರೆ, ಮತ್ತೆ ಟ್ರಾವೆನ್ಕೋರ್ಗೆ ಯುದ್ಧಕ್ಕೆ ಬರ್ತಾರೆ. ಕೊಟ್ಟಾರಕರ ಯಾಕೆ ಬರುತ್ತೆ ಅಂತ ಅಂದರೆ, ಮಾರ್ತಾಂಡ ವರ್ಮ ಅವರು ಅವ್ರನ್ನ ವಶಪಡಿಸ್ಕೊಂಡಿರ್ತಾರೆ ಅಲ್ವಾ. ಸೊ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಇಂಡಿಪೆಂಡೆಂಟ್ ಆಗಬೇಕು, ನನ್ನದೇ ಆದಂಥ ಸ್ವಂತ ಇದು ಮಾಡಬೇಕು, ಬೇರೆಯವ್ರು ಯಾರು ನನ್ನನ್ನು ಇದು ಮಾಡಬಾರ್ದು ಅಂತ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಸೊ ಡಚ್ ಅವ್ರ ಜೊತೆ ಸೇರ್ಕೊಳ್ಳೋಣ, ಅವಾಗ ನಾವು ಸ್ಟ್ರಾಂಗ್ ಆಗ್ತೀವಿ, ಆವಾಗ ನಮಗೆ ಫ್ರೀಡಮ್ ಸಿಗುತ್ತೆ, ನಾವು ಇಂಡಿವಿಜುವಲ್ ಆಗಿ ನಾವು ವ್ಯಾಪಾರ ಮಾಡ್ಬೋದು, ಪ್ರಾಫಿಟ್ಸ್ ಎಲ್ಲ ನನಗೆ ಇರುತ್ತೆ ಅಂತ ಅವ್ರು ಅಂದ್ಕೊಂಡು ಏನು ಮಾಡ್ತಾರೆ, ಡಚ್ ಅವ್ರ ಜೊತೆ ಸೇರಿಕೊಂಡು ಟ್ರಾವೆನ್ಕೋರ್ ಮೇಲೆ ಯುದ್ಧಕ್ಕೆ ಬರ್ತಾರೆ. ಬಟ್ ಮತ್ತೆ ಏನಾಗುತ್ತೆ, ಅವರು ಸೋತೋಗ್ತಾರೆ, ಮತ್ತೆ ವಾಪಸ್ ಕೊಚ್ಚಿ ಹೋಗ್ತಾರೆ. ಸೊ ವಾಪಸ್ ಕೊಚ್ಚಿಗೆ ಹೋದ್ಮೇಲೆ ಏನಾಗುತ್ತಪ್ಪ ಅಂತಂದರೆ ಅವ್ರು ಸುಮ್ಮನೆ ಇರೋದಿಲ್ಲ ಅಲ್ಲಿ. ಸೊ ಡಚ್ ಅವ್ರು ಏನು ಮಾಡ್ತಾರೆ, ಮತ್ತೆ ಸಿನ್ಹಲೀಸ್ ಹೆಲ್ಪ್ನ ತೊಗೋತಾರೆ, ಸಿನ್ಹಲೀಸ್ ಫೋರ್ಸ್ನ ಹೆಲ್ಪ್ ತೊಗೋತಾರೆ. ಸೊ ಅವ್ರು ಯಾರಪ್ಪ ಅಂತಂದರೆ ಶ್ರೀಲಂಕಾದಲ್ಲಿರೋವಂಥ ಫೋರ್ಸ್ಗಳು. ಸೊ ಅವ್ರ ಹೆಲ್ಪ್ ತೊಗೊಂಡು ಹೋಗಿ ಟ್ರಾವೆನ್ಕೋರ್ ಮೇಲೆ ಯುದ್ಧ ಮಾಡ್ತಾರೆ. ಸೊ ಅದೆಲ್ಲಿ ಮಾಡ್ತಾರಪ್ಪ ಅಂತಂದರೆ ಕೊಲಿಚಲಲ್ಲಿ. ಸೊ ಅದಕ್ಕೆ ನಾವು ಅದನ್ನು ಕೊಲಿಚಲ್ ವಾರ್ ಅಂತ ಕರಿತೀವಿ. ಈ ಯುದ್ಧ ಸತತವಾಗಿ 4 ದಿನ ನಡೆಯುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ, 10th of August 1741 ಸ್ಟಾರ್ಟ್ ಆಗೋದು, 4 ದಿನ ಆಗುತ್ತೆ. ಬಟ್ ಇವ್ರದ್ದೇ ಅಪ್ಪರ್ ಹ್ಯಾಂಡ್ ಆಗಿರುತ್ತೆ, ಮಾರ್ತಾಂಡ ವರ್ಮ ಅವ್ರದ್ದು. ಡಚ್ ಅವ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅವ್ರನ್ನ ಸೋಲಿಸ್ಬಿಟ್ಟು 24 ಡಚ್ ಆಫೀಸರ್ಸ್ನ ಬಂಧನ ಮಾಡ್ತಾರೆ. ಅಂದರೆ 24 ಡಚ್ ಆಫೀಸರ್ಸ್ ಯಾರಿರ್ತಾರೆ ಅವ್ರನ್ನ ಇವರು ಬಂಧಿಸ್ತಾರೆ, ಮತ್ತು ಜೈಲಲ್ಲಿ ಹಾಕ್ತಾರೆ. ಅದಾದಮೇಲೆ ಸೊ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್. ಸೊ ಅವ್ರು ಆಬ್ವಿಯಸ್ಲಿ ತುಂಬ ಲಾಸ್ ಆಗಿರ್ತಾರೆ, ಅಷ್ಟು ಯುದ್ಧಗಳು ಮಾಡಿರ್ತಾರೆ, ಮನುಷ್ಯರು ಎಷ್ಟೊಂದು ಜನ ಆಫೀಸರ್ಸು, ಆರ್ಮಿ ಪೀಪಲ್ ಇವರೆಲ್ಲನೂ ಸತ್ತೋಗಿರ್ತಾರೆ, ಅವ್ರ ಪ್ರಾಣ ಕಳ್ಕೊಂಡಿರ್ತಾರೆ. ಎಷ್ಟೊಂದು ಪ್ರಾಣಿಗಳಿಗೆ ಕಷ್ಟ ಆಗಿರುತ್ತೆ, ಆ ಪ್ರಾಣಿಗಳು ಸತ್ತೋಗಿರುತ್ತೆ. ಲೈಕ್ ಯಾವೊಂದು ಪರ್ಸ್ಪೆಕ್ಟಿವಿಂದ ನೋಡಿದ್ರು, ಯಾವೊಂದು ರೀತಿಯಲ್ಲಿ ನೋಡಿದ್ರು ಡಚ್ ಅವ್ರಿಗೆ ಲಾಸ್ ಅನ್ನೋದಾಗಿದೆ ಅಲ್ವಾ. ಸೊ ಮಾರ್ತಾಂಡ ವರ್ಮ ರೂಟೆಡ್ ಔಟ್ ದ ಡಚ್ ಫ್ರಮ್ ಇಂಡಿಯಾ. ಸೊ ಅವ್ರನ್ನ ಸೋಲಿಸಿ ಕಳಿಸೇ ಬಿಡ್ತಾರೆ, ಯಾರು ಮಾರ್ತಾಂಡ ವರ್ಮ ಅವರು. ಸೊ ಎಸ್ಟಾಬ್ಲಿಷ್ ದ ಟ್ರೇಡ್ ರೈಟ್ಸ್ ಆಫ್ ಪೆಪ್ಪರ್ ಇನ್ ಕೇರಳ ಆ್ಯಂಡ್ ತಮಿಳ್ನಾಡು. ಸೊ ಕೇರಳ ಆ್ಯಂಡ್ ತಮಿಳ್ನಾಡು ಅಲ್ಲಿ ಇವ್ರದ್ದೇ ವ್ಯಾಪಾರದ ರೈಟ್ಸ್ ಏನಿದೆ ಮೆಣಸಿನ ಮೇಲೆ ಇವರೇ ಅದನ್ನು ಸ್ಥಾಪನೆ ಮಾಡೋದು. ಆ್ಯಂಡ್ ಹಿ ಆಲ್ಸೋ ಗಾಟ್ ಬ್ಯಾಕ್ ದ ಪೋರ್ಟ್ಸ್ ವಿಚ್ ವರ್ ಇನ್ ದ ಕಂಟ್ರೋಲ್ ಆಫ್ ದ ಡಚ್. ಸೊ ಡಚ್ ಅವ್ರ ಕೆಳಗಡೆ ಇಂಡಿಯಾದಿಂದ ಏನೂ ಇರಲೇಬಾರ್ದು ಅನ್ನೋದೇ ಇವರ ಒಂದು ಗುರಿ ಆಗಿರುತ್ತೆ. ಅವರು ಏನೇನು ಒಂದು ಚಿಕ್ಕ ವಸ್ತು ಏನಾದರೂ ಎತ್ಕೊಂಡು ಹೋಗಿದ್ರು ಅದನ್ನು ವಾಪಸ್ ಕೊಡು ಅಂತ ಈಸ್ಕೊಂಡ್ರು, ಆಯಿತಾ. ಸೊ ಲಿಟ್ರಲಿ ಪೋರ್ಟ್ಸ್ ಆಗಿರ್ಬೋದು, ಏನೇ ಒಂದು ಅವ್ರ ಕೆಳಗಡೆ ಇದ್ದರೂ ಭಾರತದ್ದು ಅವರು ವಾಪಸ್ ಈಸ್ಕೊಂಡ್ಬಿಟ್ರು. ಎಲ್ಲ ವಾಪಸ್ ಈಸ್ಕೊಂಡು ಡಚ್ ಅವ್ರನ್ನ ಕಳಿಸ್ಬಿಡ್ತಾರೆ, ಆಯಿತಾ. ಸೊ ಆನ್ 15th August 1753 a treaty was signed. ಒಂದು ಟ್ರೀಟಿ ಸೈನ್ ಆಗುತ್ತೆ. ಆ್ಯಂಡ್ ದ ಡಚ್ ಫೋರ್ಸಸ್ ಸರೆಂಡರ್ಡ್ ಇಟ್ಸ್ ಪವರ್ ಟು ದ ಟ್ರಾವೆನ್ಕೋರ್ ಪ್ರಾವಿನ್ಸ್. ಸೊ ಎಲ್ಲನೂ ಟ್ರಾವೆನ್ಕೋರ್ ಪ್ರಾವಿನ್ಸ್ಗೆ ಕೊಟ್ಟು ಟ್ರಾವೆನ್ಕೋರ್ ಪ್ರಾವಿನ್ಸ್ಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇಲ್ಲೇನಾಗುತ್ತೆ, ಟ್ರಾವೆನ್ಕೋರ್ ಪ್ರಾವಿನ್ಸು ತುಂಬ ಅಂದರೆ ತುಂಬ ಇವಾಗ ಸ್ಟ್ರಾಂಗ್ ಆಗಿಬಿಡುತ್ತೆ, ರಿಚ್ ಆಗಿಬಿಡುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಅದು ಬಂದುಬಿಟ್ಟು ನಿಮಗೆ ಡಚ್ ಅವ್ರದ್ದು. ಡಚ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು
ಇಂಗ್ಲೀಷು. ಸೊ ಇಲ್ಲಿ ಇದೆಲ್ಲ ಸ್ಟಾರ್ಟ್ ಆಗೋದೇ ಕ್ವೀನ್ ಎಲಿಜಬೆತ್ ಅವರು ಒಂದು ಪರ್ಮಿಷನ್ ಕೊಡ್ತಾರೆ. ಏನಪ್ಪ ಅಂತ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು 15 ವರ್ಷ ನೀವು ವ್ಯಾಪಾರ ಮಾಡ್ಕೋಬೋದು ಅನ್ನೋ ಒಂದು ಪರ್ಮಿಷನ್ ಕೊಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ ಈ ಈಸ್ಟ್ ಇಂಡಿಯಾ ಕಂಪನಿಯವರು, ಇವರು ಜಹಾಂಗೀರ್. ಸೊ ಜಹಾಂಗೀರ್ ಹತ್ರ ಬಂದು ಒಂದು ರಾಯಲ್ ಪರ್ಮಿಷನ್ ಕೇಳ್ತಾರೆ. ನಾವು ನಿಮ್ಮ ಒಂದು ದೇಶದಲ್ಲಿ ಫ್ಯಾಕ್ಟ್ರೀಸ್ನ ಸ್ಟಾರ್ಟ್ ಮಾಡ್ಬೋದಾ, ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದಾ ಅನ್ನೋ ಒಂದು ಪರ್ಮಿಷನ್ನ ಕೇಳ್ತಾರೆ. ಆಯಿತಾ, ರಾಯಲ್ ಪರ್ಮಿಷನ್ನ ಕೇಳ್ತಾರೆ. ಆ್ಯಂಡ್ ಇವರು ಓಕೆ ಫೈನ್ ಸ್ಟಾರ್ಟ್ ಮಾಡಿ, ಏನು ಪರವಾಗಿ ಇಷ್ಟು ಚೆನ್ನಾಗಿ ಬಂದು ಕೇಳ್ತಾ ಇದ್ದೀರಾ, ಪಾಪ ಇವ್ರಿಗೇನು ಗೊತ್ತು ಇವ್ರು ಬಂದು ಲೂಟಿನೇ ಮಾಡ್ತಾರೆ ಅಂತ. ಆಯಿತಾ, ಸೊ ಓಕೆ ಫೈನ್ ಸ್ಟಾರ್ಟ್ ಮಾಡಿ, ಏನು ಪರವಾಗಿಲ್ಲ ಅಂತ ಅಂತಾರೆ. ಸೊ ಫಸ್ಟ್ ಫ್ಯಾಕ್ಟ್ರಿ ಸೂರತ್ತಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವರು. ಯಾರು? ಬ್ರಿಟಿಷ್ ಅವರು. ಸಾಲದು ಅಂತ ಥಾಮಸ್ ರಾಯ್ ಅವರು ಕೂಡ ಬರ್ತಾರೆ. ಸೊ ಇವರೊಂದು ರಾಯಲ್ ಅಂಬಾಸಿಡರ್ ಆಗಿರ್ತಾರೆ ಬ್ರಿಟಿಷ್ ಅವ್ರ ಕಡೆಯಿಂದ. ಇವ್ರು ಬಂದ್ಬಿಟ್ಟು ಮತ್ತೆ ಇನ್ನೊಂದು ರಾಯಲ್ ಪರ್ಮಿಷನ್ ಕೇಳ್ತಾರೆ ಜಹಾಂಗೀರ್ ಅವ್ರ ಹತ್ರನೇ. ಬರೀ ಅದೊಂದು ಮಾತ್ರ ಅಲ್ಲ, ಇನ್ನೂ ನಾವು ಫ್ಯಾಕ್ಟ್ರೀಸ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ವಶದಲ್ಲಿರೋ ಒಂದು ಜಾಗಗಳೇನಿದೆ ಅದನ್ನೇ ಕೊಟ್ಟರೆ ನಮಗೆ ಅಲ್ಲೇ ನಾವು ಸ್ಥಾಪನೆ ಮಾಡ್ಕೋತೀವಿ ಕಾರ್ಖಾನೆಗಳು, ಫ್ಯಾಕ್ಟ್ರೀಸ್ನ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಜಹಾಂಗೀರ್ ಅವ್ರು ಒಪ್ಕೋತಾರೆ. ಆ್ಯಂಡ್ ಮತ್ತೆ 3 ಜಾಗಗಳು ಕೊಡ್ತಾರೆ. ಯಾವ್ದು? ಆಗ್ರಾ, ಅಹಮದಾಬಾದ್ ಹಾಗೂ ಬ್ರೋಚ್. ಸೊ ಈ 3 ಜಾಗಗಳು ಕೊಡ್ತಾರೆ. ಸೊ ಈ 3 ಜಾಗಗಳಲ್ಲೂ ಫ್ಯಾಕ್ಟ್ರೀಸ್ನ ಓಪನ್ ಮಾಡ್ತಾರೆ. ಆಯಿತಾ, ಎಸ್. ಸೊ ಇವಾಗ ಫ್ಯಾಕ್ಟ್ರೀಸ್ ಮಾತ್ರ ಅಲ್ಲ, ಕೆಲವೊಂದು ಫೋರ್ಟ್ಸ್ನ ಕೂಡ ಅವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸೇಂಟ್ ಜಾರ್ಜ್ ಚೆನ್ನೈಯಲ್ಲಿ, ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಫೋರ್ಟ್ ವಿಲಿಯಮ್ ಕ್ಯಾಲ್ಕಟಾದಲ್ಲಿ. ಸೊ ಎರಡೂ ಅವರು ಅಂದರೆ ಎರಡು ಚೆನ್ನೈ ಹಾಗೂ ಕ್ಯಾಲ್ಕಟಾ. ಚೆನ್ನೈ ಅಂದರೆ ಆವಾಗ ಮಡ್ರಾಸ್ ಅಂತ ಕರೀತಾಯಿದ್ರು. ಅಂದರೆ ಇವರ ಒಂದು ಸ್ಟ್ಯಾಂಡ್, ಅಂದರೆ ಇವರ ಒಂದು ಅಸ್ತಿತ್ವ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಮಡ್ರಾಸ್ಗೆ ಕಂಪೇರ್ ಮಾಡಿದರೆ ಕ್ಯಾಲ್ಕಟಾದಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಯಿತು. ಹೆಂಗೆ ಸ್ಟ್ರಾಂಗ್ ಆಯಿತು ಅಂತಂದರೆ ಕ್ಯಾಲ್ಕಟಾನ ಅವರ ಒಂದು ಕ್ಯಾಪಿಟಲ್ ಆಗಿ ಮಾಡಿಕೊಂಡ್ರು. ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ ಏನೇನಿದೆ ಆ ಒಂದು ಸೆಂಟರ್ಸಲ್ಲಿ ಕ್ಯಾಲ್ಕಟಾನ ಅವರು ಕ್ಯಾಪಿಟಲ್ ಆಗಿ ಕೂಡ ಮಾಡಿಕೊಂಡ್ರು. ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಯಿತು. ಆಯಿತಾ, ಬ್ರಿಟಿಷ್ ಅವ್ರದ್ದು. ನೆಕ್ಸ್ಟ್ ಬಂದ್ಬಿಟ್ಟು ದಿ ಫ್ರೆಂಚ್. ಸೊ ಫ್ರೆಂಚ್ ಮುಖ್ಯವಾಗಿ ನಿಮಗೆ ಬರೋದು ಯಾರಪ್ಪ ಅಂತಂದರೆ ಫ್ರೆಂಚ್ ಗವರ್ನರ್ ಜನರಲ್ ಅವರೇ ಡ್ಯೂಪ್ಲೆಕ್ಸ್. ಸೊ ಯಾರವರು? ಡ್ಯೂಪ್ಲೆಕ್ಸ್. ಸೊ ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಇವ್ರಿಗೊಂದು ಗುರಿ ಇರುತ್ತೆ, ನಾನು ಇದನ್ನು ಸಾಧಿಸಲೇಬೇಕು, ಭಾರತಕ್ಕೆ ಬಂದು ಇದನ್ನು ಸಾಧಿಸಲೇಬೇಕು ಅನ್ನೋ ಒಂದು ಗುರಿ ಇರುತ್ತೆ. ಅದೇನಪ್ಪ ಅಂತ ಅಂದರೆ ಎಸ್ಟಾಬ್ಲಿಷ್ ದ ಫ್ರೆಂಚ್ ಆ್ಯಸ್ ಅ ಮೇಜರ್ ಪವರ್ ಇನ್ ಸೌತ್ ಇಂಡಿಯಾ. ಅಂದರೆ ಸೌತ್ ಇಂಡಿಯಾದಲ್ಲಿ ನಂದೇ ಎಲ್ಲ ನಡಿಬೇಕು, ಇನ್ಯಾರೂ ಇರಬಾರ್ದು ಅನ್ನೋದು ಅವರ ಒಂದು ಗುರಿಯಾಗಿರುತ್ತೆ. ಆಯಿತಾ, ಬಟ್ ಈ ಗುರಿ ಏನಕ್ಕೆ ಕೊನೆ ಹಿಡಿಯುತ್ತೆ ಅಂತಂದರೆ 3 ಕಾರ್ನಾಟಿಕ್ ವಾರ್ಸ್. ಸೊ ಅವರ ಒಂದು ಗುರಿಯಿಂದ 3 ಕಾರ್ನಾಟಿಕ್ ವಾರ್ಸ್ ಅನ್ನೋದು ಆಗುತ್ತೆ. ಸೊ ಆ ಕಾರ್ನಾಟಿಕ್ ವಾರ್ಸ್ ಕೂಡ ನೀವು ಓದಿದ್ದೀರಾ ಏನೇನು ಅಂತ. ಬಟ್ ಅದರದ್ದು ರಿವಿಷನ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ವಾರ್ಸ್ದು ರಿವಿಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಆಯಿತಾ, ಸೊ ಅವರ ಒಂದು ಗುರಿ, ಅವರ ಒಂದು ಆಸೆ, ಇಟ್ ಲೆಡ್ ಟು 3 ಕಾರ್ನಾಟಿಕ್ ವಾರ್ಸ್. ಸೊ ಯಾಕೆ ಕಾರ್ನಾಟಿಕ್ ವಾರ್ಸ್ ಆಗುತ್ತೆ? ಬಿಕಾಸ್ ಬ್ರಿಟಿಷ್ ಅವರು ಬಿಡೋದಿಲ್ಲ. ಬ್ರಿಟಿಷ್ ಅವರು ನಮಗಿರಬೇಕು ಇದು ಅಂತ ಅನ್ಕೋತಾರೆ, ಫ್ರೆಂಚ್ ಅವರು ನಮಗೆ ಇರಬೇಕಿದು ಅಂತ ಅನ್ಕೋತಾರೆ. ಸೊ ಹಾಗಾಗಿ ಅವರಿಬ್ಬರ ನಡುವೆ ಸೌತ್ ಆಫ್ ಇಂಡಿಯಾ ಏನಿದೆ ಆ ಒಂದು ರೀಜನ್ಗೆ ನನಗೆ ಬೇಕು ಅಂತ ಕಿತ್ತಾಡೋ ಅಂಥ ವಾರೇ ಕಾರ್ನಾಟಿಕ್ ವಾರ್ಸ್. ಸೊ ಅದು ಒಂದಲ್ಲ ಎರಡಲ್ಲ 3 ವಾರ್ಸ್ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಟೈಮ್ ಲೈನ್. ಸೊ ಅಲ್ಲಿಗೆ ಪೋರ್ಚುಗೀಸ್ ಆಯಿತು, ಡಚ್ ಆಯಿತು, ಇಂಗ್ಲೀಷ್ ಆಯಿತು, ಫ್ರೆಂಚ್ ಆಯಿತು. ಇವಾಗ ನೀವು ಟೈಮ್ ಲೈನ್ ನೋಡಬೇಕು. ಟೈಮ್ ಲೈನ್ ಏನಪ್ಪ ಅಂತ ಅಂದರೆ ಡೇಟ್ಸು. ಸೊ ಯಾವ ಡೇಟು ಯಾವುದಕ್ಕೆ ಅಂತ, ಇದು ಅಂತೂ ತುಂಬ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ 1498 ವಾಸ್ಕೋ ಡ ಗಾಮ ಲಿಸ್ಬನ್ ಟು ಕಪಾಡು ಬರ್ತಾರೆ. ದಟ್ ಈಸ್ ಯಾವಾಗ? 1498. ಅದಾದಮೇಲೆ 1510 ಒನ್ ಗೋವಾ ಫ್ರಮ್ ಸುಲ್ತಾನ್ ಆಫ್ ಬಿಜಾಪುರ್. ಯಾರು? ಎಸ್, ಆಲ್ಫಾನ್ಸೋ ಡಿ ಆಲ್ಬಕರ್ಕಿ ಅಂತ. ಸೊ ಅವ್ರೇನು ಮಾಡ್ತಾರೆ, ಗೋವಾನ ಅವರ ಒಂದು ವಶಕ್ಕೆ ಪಡಿಸ್ಕೋತಾರೆ. ಯಾರಿಂದ? ಸುಲ್ತಾನ್ ಆಫ್ ಬಿಜಾಪುರ್ನ ರಾಜರಿಂದ. ಅದಾದಮೇಲೆ 1961 ಸ್ಯೂಸ್ ಕೆನಾಲ್, ನ್ಯೂ ಶಾರ್ಟರ್ ಸಿ ರೂಟ್ ಟು ಇಂಡಿಯಾ. ಸೊ ಸ್ಯೂಸ್ ಕೆನಾಲ್ ಏನು ಮಾಡುತ್ತೆ ಅಂತಂದರೆ ವಾಸ್ಕೋ ಡ ಗಾಮ ಏನು ಕಂಡು ಹಿಡಿದಿದ್ರೋ ಆ ಸಿ ರೂಟ್ಗಿಂತ ಈ ಒಂದು ಸಿ ರೂಟ್ ಹಿಡ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ 100 ದಿನ ಕಮ್ಮಿ ಆಗುತ್ತೆ. ನಾನು ಈ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ, 150 ದಿನ ಆಗುತ್ತೆ ಅಂತಂದರೆ ಸ್ಯೂಸ್ ಕೆನಾಲಿಂದ ಬಂದರೆ ಬರೀ 50 ದಿನ ಆಗುತ್ತೆ ಆ ಥರ. ಸೊ ಅದನ್ನು ಯಾವಾಗ ಕಂಡು ಹಿಡಿದು ಹೊಸ ಸಿ ರೂಟ್ನ 1961. ಆಯಿತಾ,
ಎಸ್, ಸೊ ಅದು ಪೋರ್ಚುಗೀಸ್ದು ಟೈಮ್ ಲೈನ್ ಆಯಿತು. ಇವಾಗ ಡಚ್ ಅವ್ರದ್ದು ಟೈಮ್ ಲೈನ್ ನೋಡೋಣ. ಸೊ 1602 ಅಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದರೆ 10th August 1741 ಅಲ್ಲಿ ಬ್ಯಾಟಲ್ ಆಫ್ ಕೊಲಚಿಲ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಕೊಲಚಿಲ್ ವಾರ್ ಸ್ಟಾರ್ಟ್ ಆಗುತ್ತೆ 1741 ಅಲ್ಲಿ. ಇನ್ ಸ್ಪೆಸಿಫಿಕ್ ಆಗಿ ಅವ್ರು ಕೇಳಿದರೆ 10th August ಅಂತ ಕೂಡ ಬರಿಬೇಕು ನೀವು. ಆ್ಯಂಡ್ 15th August 1753 ಅಲ್ಲಿ ಟ್ರೀಟಿ ಆಫ್ ಟ್ರಾವೆನ್ಕೋರ್. ಟ್ರೀಟಿ ಆಫ್ ಟ್ರಾವೆನ್ಕೋರ್ ಅಂದರೆ ಡಚ್ ಇಲ್ಲಪ್ಪ ನಮಗೇನು ಬೇಡ, ಎಲ್ಲ ನಿಮಗೆ ಸರೆಂಡರ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ರೈಟ್ಸು ಕೊಟ್ಬಿಟ್ಟು ಹೋಗ್ತಾರೆ. ಅದು ಟ್ರೀಟಿ ಆಫ್ ಟ್ರಾವೆನ್ಕೋರ್ ಯಾವಾಗ ಆಗೋದು? 15th August 1753 ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲಿಷ್ ಅಂದರೆ ದ ಬ್ರಿಟಿಷ್ ಟೈಮ್ ಲೈನ್ ನೋಡೋಣ. ಸೊ ಡೇಟ್ಸ್ ಎಲ್ಲ ಇದೆ ಆಲ್ರೆಡಿ. ಸೊ 13 December 1600 ಅಲ್ಲಿ ಇಶ್ಯೂಡ್ ರಾಯಲ್ ಚಾರ್ಟರ್. ಯಾರು? ಕ್ವೀನ್ ಎಲಿಜಬೆತ್ ಅವರು. ಸೊ ಅವ್ರು ಏನು ಮಾಡ್ತಾರೆ, ರಾಯಲ್ ಚಾರ್ಟರ್ನ ರಿಲೀಸ್ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಆ್ಯಂಡ್ 1613 ಸ್ಟಾರ್ಟೆಡ್ ಟ್ರೇಡಿಂಗ್ ಫಾರ್ಮಲಿ. ಅವ್ರು 1600 ಮಾಡಿದ್ರು. ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ? 3 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. 13 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟೆಡ್ ಟ್ರೇಡಿಂಗ್ ಫಾರ್ಮಲಿ. ಅದಾದಮೇಲೆ 1617 ರಾಯಲ್ ಪರ್ಮಿಷನ್ ಟು ಓಪನ್ ಫ್ಯಾಕ್ಟ್ರೀಸ್. ಓಕೆ, ಯಾರಿಂದ? ಜಹಾಂಗೀರಿಂದ. 1639 ಮಡ್ರಾಸ್ ಫ್ರಮ್ ದ ಕಿಂಗ್ ಆಫ್ ಚಂದ್ರಗಿರಿ. ಓಕೆನಾ. ಸೊ ಮಡ್ರಾಸ್ನ ತಗೋತಾರೆ ಫ್ರಮ್ ಮಡ್ರಾಸ್. ಯಾರಿಂದ? ಚಂದ್ರಗಿರಿ ಕಿಂಗಿಂದ. ಅದಾದಮೇಲೆ 1619 ಸುತನಾವತಿ, ಕ್ಯಾಲ್ಕಟ್ಟಾ ಹಾಗೂ ಗೋವಿಂದಪುರ ಕೂಡ ಅವರ ಒಂದು ವಶ ಪಡಿಸ್ಕೋತಾರೆ. ಓಕೆನಾ. ನೆಕ್ಸ್ಟು ನೇಮ್ಸ್ ಟು ರಿಮೆಂಬರ್. ಇದು ಟೈಮ್ ಲೈನ್ ಆಯಿತಾ. ಸೊ ನೆಕ್ಸ್ಟ್ ಯಾವ್ಯಾವ ನೇಮ್ಸ್ ನೀವು ನೆನ್ಪಿಟ್ಕೋಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸೆಂಟರ್ಸ್ ಏನಿದೆ ಆ ಒಂದು ನೇಮ್ಸ್ ನೆನ್ಪಿಟ್ಕೊಂಡಿರ್ಬೇಕು. ಯಾವುದು? ಕಾಂಬೆ, ಬ್ರೋತ್, ಸೂರತ್, ಚಿನ್ಸೋರ್ ಹಾಗೂ ಮೌಸ್ಲಿಪಟ್ನಮ್, ನಾಗಪಟ್ಟಿನಂ. ಸೊ ಇದೆಲ್ಲ ನೆನ್ಪಿಟ್ಕೊಂಡಿರಬೇಕು. ಅದಾದಮೇಲೆ ನಿಮಗೆ ಬರೋ ಅಂಥದ್ದೇ ಫ್ಯಾಕ್ಟ್ರೀಸು. ಸೊ ಇದು ಬಂದುಬಿಟ್ಟು ಇಂಗ್ಲೀಷ್ ಅವ್ರ ಫ್ಯಾಕ್ಟ್ರೀಸ್ ಎಲ್ಲೆಲ್ಲಿ ಕಟ್ಟಿದ್ರು ಅಂತ. ಸೊ ಸೂರತ್, ಬ್ರೋಚ್, ಅಹಮದಾಬಾದ್ ಹಾಗೂ ಆಗ್ರಾ. ಅದಾದಮೇಲೆ ಬಂದುಬಿಟ್ಟು ಅವರ ಒಂದು ಪ್ರೆಸಿಡೆನ್ಸೀಸ್ ಎಲ್ಲೆಲ್ಲಿತ್ತು ಅಂತಂದರೆ ಬಾಂಬೆ, ಮಡ್ರಾಸ್ ಹಾಗೂ ಕ್ಯಾಲ್ಕಟ್ಟಾ. ಆ್ಯಂಡ್ ಕ್ಯಾಲ್ಕಟ್ಟಾನ ಅವರ ಒಂದು ಕ್ಯಾಪಿಟಲ್ ಆಗಿ ಕೂಡ ಮಾಡಿಕೊಂಡ್ರು ಅಲ್ವಾ. ಅದಾದಮೇಲೆ ಸೊ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಗೌರ್ಮೆಂಟ್ ಓನ್ಡ್ ಕಂಪನಿ ಇದು. ಸೊ ಇದನ್ನು ನೆನ್ಪಿಟ್ಕೊಂಡಿರಬೇಕು. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಮಾಹೆ, ಕರೈಕಲ್, ಮಚಿಲಿಪಟ್ನಮ್, ಬಲಾಸೋರ್, ಚಂದ್ರನಗೋರ್ ಹಾಗೂ ಕಾಸಿಮ್ ಬಜಾರ್. ಸೊ ಇವೆಲ್ಲ ಇವರ ಒಂದು ಸೆಂಟರ್ಸ್ ಆಗಿದ್ವು. ಓಕೆನಾ. ಸೊ ಇದೆಲ್ಲ ನೆನ್ಪಿಟ್ಕೊಂಡಿರಬೇಕು. ಸೊ ದೀಸ್ ಆರ್ ದ ನೇಮ್ಸ್ ವಿಚ್ ಯು ಶುಡ್ ರಿಮೆಂಬರ್. ಅರ್ಥ ಆಯ್ತಾ. ಸೊ ಇಲ್ಲಿ ನಾನೇನು ಹೇಳಿದೆ, ಯುರೋಪಿಯನ್ಸ್ ಯಾರ್ಯಾರು ಬಂದರು, 4 ಜನದ್ದು ರಿವಿಷನ್ ಆಯಿತು. ಆ್ಯಂಡ್ ಪ್ರತಿಯೊಬ್ಬರದ್ದು ಡೇಟ್ಸ್ ಏನೇನು ನೆನ್ಪಿಟ್ಕೊಂಡಿರಬೇಕು ಅಂತ ಅದು ಆಯಿತು. ಆ್ಯಂಡ್ ಯಾವ್ಯಾವ ಹೆಸರುಗಳು ನೆನ್ಪಿಟ್ಕೊಂಡಿರಬೇಕು ಅಂತ ಅಲ್ವಾ. ಎಸ್. ಸೊ ಇಷ್ಟು ನಿಮಗೆ ಈ ಒಂದು ರಿವಿಷನ್ ಕ್ಲಾಸಲ್ಲಿ ಸಿಕ್ತು. ನೆಕ್ಸ್ಟ್ ರಿವಿಷನ್ ಕ್ಲಾಸಲ್ಲಿ ನಿಮಗೆ ಬರೀ ಬ್ಯಾಟಲ್ಸ್ ಬಗ್ಗೆ ಇರುತ್ತೆ. ಸೊ ಬಿಟ್ವೀನ್ ಯಾರಿಂದ ಯಾವ ಬ್ಯಾಟ್ಲು, ಬಿಟ್ವೀನು, ರೀಸನ್ನು, ಎಫೆಕ್ಟ್ಸು, ಔಟ್ಕಮ್ಸು, ಈವೆಂಟ್ಸು ಇವೆಲ್ಲನೂ ಒಂದು ಜಿಸ್ಟಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ. ಎಸ್. ಸೊ ಇಲ್ಲಿಗೆ ಯುರೋಪಿಯನರ ರಿವಿಷನ್ ಕಂಪ್ಲೀಟ್ ಆಗುತ್ತೆ. ಸ್ಟೇ ಟ್ಯೂನ್ ಟು ಪರೀಕ್ಷೆ. ಸೈನಿಂಗ್ ಆಫ್ ಸಹನಾ.